ಈ ದೇಶದಕ್ಕಾಗಿ ಈ ಆತ್ಮ, ಈ ಪ್ರಾಣ, ಈ ದೇಹ ರೆಡಿ ಇದೆ. ನಾವು ಹೇಡಿಗಳಂಗೆ ಯಾವ ಭದ್ರತೆನೂ ತಗೊಳ್ಳೋದಲ್ಲ. ನಮಗೆ ನಾವೇ ಭದ್ರತೆ. ಸಾವಿರಾರು ಮಂದಿ ಭದ್ರತೆ ಕೊಡೋಣ ನಾನು. ನನಗೆ ಯಾರ ಭದ್ರತೆ ಬೇಕಾಗಿಲ್ಲ. 150 ಅವ್ರ ಸರ್ಕಾರ ಇಟ್ಕೊಂಡು ಬಂದು ನನ್ನ ಮನೆ ಮುತ್ತಿಗೆ ಹಾಕಿದ್ರು ಒಬ್ಬನೇ ಎದುರಿಸಿದ್ದಾನೆ ರಾತ್ರಿ. ನಾನು ಅಷ್ಟು ಸೂರ ನಾನು. ಐ ಡೋಂಟ್ ಕೇರ್ ಇಫ್ ಅಸಾಸಿನೇಷನ್ ಮೇಡ್ or they shoot against the students, then also I am offering, I am calling the Indian Army, Indian Police, the Delhi Police, goli more against me. My chest is open. You fire against me if you have guts. You fire against me. 3 ವರ್ಷ ಬರಿಗಾಲಿನಿಂದ ದಿನ 12 ಕಿಲೋಮೀಟರ್ ಓದಿ ಹೈಸ್ಕೂಲ್ ಅನ್ನ ಪಾಸ್ ಆದ ಮಗ ನಾನು. ಕ್ಲಾಸ್ನಲ್ಲಿ ಹಸುವಿನಿಂದ ಓದಿದ ಮಗ ನಾನು. PUCಯನ್ನು ಹಸುವಿನಿಂದ ಒಂದೊತ್ತುಂಡು ಓದಿದವನು ನಾನು. BAದಲ್ಲೂ ಸಹ ಒಂದೊತ್ತುಂಡು ಓದಿ ಬಂದ ಮಗ ನಾನು. ಧಾರವಾಡದಲ್ಲಿ LLBಯನ್ನು 13,335 ರೂಪಾಯಿದಲ್ಲಿ 3 ವರ್ಷ ಕಂಪ್ಲೀಟ್ ಮಾಡಿದವನು ನಾನು. 1985 ವರೆಗೆ 82 to 85 ವರೆಗೆ ನಾನು 3 ವರ್ಷದ LLBಯನ್ನು ಕಂಪ್ಲೀಟ್ ಮಾಡಿದ್ದು. ನನ್ನ ಲೆಕ್ಕಾಚಾರ ನಮ್ಮಪ್ಪ ಕೊಟ್ಟಿದ್ದು, ನನ್ನ ಬಟ್ಟೆ, ಉಡುಗೆ ತೊಡುಗೆ, ನನ್ನ ಫೈಲ್ಗಳು. ನನ್ನ ಹತ್ರ ದುಡ್ಡಿಲ್ಲ. ನಮ್ಮಪ್ಪ ಶ್ರೀಮಂತ ಆದ್ರೆ ದುಡ್ಡು ಕೊಡ್ತಿದ್ದಿಲ್ಲ. ತಿಂಗಳಿಗೆ 150 ರೂಪಾಯಿ ಕೊಡೋನಾಗ 150 ರೂಪಾಯಿದಲ್ಲಿ ನನಗೆ ಊಟ ತಿಂಡಿ ಹೆಂಗಾಗಬೇಕು. ಮನೆಯಿಂದ ರೊಟ್ಟಿ ಮಾಡಿಸ್ಕೊಂಡು ಹೋಗ್ತಿದ್ದೆ. ಅವನು ಒಣಸ್ಕೊಂಡು ಇಟ್ಕೊಂಡು ಅದಕ್ಕೆ ಖಾರ ಉಪ್ಪು ಒಂದಿಟ್ಟು ಸೊಪ್ಪು ಕಲಿಸ್ಕೊಂಡು ನಿಂಬು ಉಣ್ಣೆ ಹಿಡ್ಕೊಂಡು ತಿಂತಿದ್ದೆ. ಈರುಳ್ಳಿ ಟೊಮೊಟೊ ಅವನ್ನೆಲ್ಲ ಹಾಕಿಕೊಂಡು. ಸೊ ನಮಗೆ ಕಷ್ಟ, ತುಂಬಾ ಕಷ್ಟ. ಯಾಕಂದ್ರೆ ನಮ್ಮಪ್ಪ ದುಡ್ಡು ಕೊಟ್ರೆ ನನ್ನ ಮಕ್ಕಳು ಹಾಳಾಕಾರ ಅಂತ ಧಾರವಾಡದಲ್ಲಿ ಓದ್ಬೇಕಾದ್ರೆ ನಮಗೆ ದುಡ್ಡು ಕೊಡ್ತಿದ್ದಿಲ್ಲ. ಬುಕ್ಕನ್ನು ಹೊಸ ಬುಕ್ ತಗೊಳಕ್ಕೆ ದುಡ್ಡು ಇರ್ತಿದ್ದಿಲ್ಲ. ಆದ್ರೆ ನಾವು ಬುಕ್ಕನ್ನು ಹೇಗೆ ತಗೊಂತಿದ್ವಿ ಅಂದ್ರೆ, ಈ ಕಲಾಭವನದ ಹತ್ರ ಅಲ್ಲೊಂದು ಲೈಬ್ರರಿ ಇತ್ತು. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಮಾರೋರು. ಅಲ್ಲಿ 25%ಗೆ ಬುಕ್ಕನ್ನು ಕೊಳ್ತಿದ್ದೆ ನಾನು. 25%ಗೆ ಲಾಭಕ್ಕೆ ಕೊಳ್ತಿದ್ದೆ. ಈ ಶ್ರೀಮಂತರ ಮಕ್ಕಳು ಓದಿ ಬಿಟ್ಟು ಹೋಗಾರ. ಅಲ್ಲಿ ಅವ್ರಿಗೆ ಮಾರಕ್ಕೆ ಕೊಟ್ಟು ಹೋಗಾರು. 10%ಗೆ ಮಾರಕ್ಕೆ ಕೊಟ್ಟು ಹೋಗಾರು. ಆ ಬುಕ್ಗಳನ್ನು ನಾನು ನನಗೆ ಗೊತ್ತಿದ್ದಂಗೆ 25%, 10 ರೂಪಾಯಿದ ಬುಕ್ ಇದ್ರೆ 2.5 ರೂಪಾಯಿ ತಗೊಂಡು ಓದಿರೋದು ನಾನು. ಇವತ್ತು ಲಾ ಆಫ್ ಟಾರ್ಟ್ಸು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟು, ಹಿಂದೂ ಲಾ, ಮಮಡನ್ ಲಾ, ಇವೆಲ್ಲವನ್ನೂ ಸಹಿತ ಸೆಕೆಂಡ್ ಹ್ಯಾಂಡ್ ಬುಕ್ ತಗೊಂಡು ಖರೀದಿ ಮಾಡಿ ಓದಿ ಪಾಸ್ ಆದ ಮಗ ನಾನು. ಒಂದು ಎಕ್ಸಾಮ್ನಲ್ಲಿ 6 ಸಬ್ಜೆಕ್ಟ್ ಪಾಸ್ ಆದೆ. ಆಮೇಲೆ 2ನೇ ಎಕ್ಸಾಮ್ನಲ್ಲಿ 2 ಸಬ್ಜೆಕ್ಟ್ ಪಾಸ್ ಆದೆ. 3ನೇ ವರ್ಷದ ಎಕ್ಸಾಮ್ನಲ್ಲಿ ಸೆಕೆಂಡ್ ಇಯರ್ 4 ಸಬ್ಜೆಕ್ಟು, ಫೈನಲ್ ಇಯರ್ 6 ಸಬ್ಜೆಕ್ಟು. ಒಂದೇ ಎಕ್ಸಾಮ್ನಲ್ಲಿ 10 ಸಬ್ಜೆಕ್ಟ್ ಪಾಸ್ ಆಗಿ ಬಂದು ಸನತ್ ತಗೊಂಬಂದು ಮಗ ನಾನು. ಒಂದು ನಾಟಕವನ್ನ ಸ್ಕ್ರಿಪ್ಟ್ ಇಲ್ದಂಗೆ ನಾಟಕ ಮಾಡೋಂಥ ಮಗ ನಾನು. 2 ದಿವಸದಲ್ಲಿ ಒಂದು ಡ್ರಾಮಾವನ್ನು ಬರೆಯುವಂತ ಶೂರ ನಾನು. ನಾನು ಹೊಗಳಿಕೆ ಬಾರದು ಅಂತ ಹೇಳೋದಕ್ಕಿಲ್ಲ. ನನ್ನ ಮುಗಿಸ್ತೀರಾ? ನೀವೇ ಹೇಳ್ರಿ, ಹೇಳಿದ ಜಾಗಕ್ಕೆ ಬರ್ತಾನೆ. ನನ್ನ ಮರ್ಡರ್ ಮಾಡ್ರಿ. ಕಲಬುರ್ಗಿ ಮರ್ಡರ್ ಮಾಡಿದಂಗಲ್ಲ ನನ್ನ. ಈಕಿನ ಹೆಣ್ಮಗಳದಳಲ್ಲ ರೇಖಾ, ಯಾರು ಗೌರಿ ಲಂಕೇಶ್ ನಂಗೆ ಮಕ ಮುಚ್ಕೊಂಡು ಹೊಡಿಬೇಡ್ರಿ. ನನ್ನ ಎದುರಿಗೆ ಹೊಡಿರಿ. ನೀವು ಸೂರಾದ್ರೆ ಕರೀರಿ, ನಾ ಬರ್ತೇನೆ. ಅಗಲತ್ತೆ ಎಲ್ಲಿ ಕರೀತಾರೆ ಅಲ್ಲಿ ಬರ್ತಾನೆ. ನನಗೆ ಗೋಲಿ ಹೊಡಿರಿ. ಇಲ್ಲ ನಿಮ್ಮ ಲಾಟಿ ತಗೊಂಡು ಸಾಯ ಮಟ್ಟ ಹೊಡಿರಿ. ಜಜ್ಜಿ ಹೊಡಿರಿ. ಈ ದೇಹ ಗಟ್ಟಿಯಾಗಿದೆ. ಐ ಡೋಂಟ್ ಕೇರ್. ಸಾಯೋವರೆಗೂ ಹೊಡಿರಿ. ನಾ ತಿರುಗಿ ಒಂದು ಹೊಡೆಯಲ್ಲ. ನಿಮಗೆ ತಾಕತ್ತಿದ್ರೆ ನನಗೆ ಹೊಡೆದು ಸಾಯಿಸ್ರಿ. ಮುಂದೆ ಪರಿಣಾಮ ಏನಾಗುತ್ತೆ ಅಂತ ನನಗೆ ಗೊತ್ತಿರ್ತದೆ. ಈ ದೇಶಕ್ಕಾಗಿ ನಾವು ಪ್ರಾಣ ಕೊಡಕ್ಕೆ ರೆಡಿ ಇದ್ದೇವೆ ಅಂತ ಅದಕ್ಕೆ ಹೇಳಿರೋದು.